ಹಾಯ್ ಮೈ ಬ್ಯೂಟಿಫುಲ್ ಬಟರ್ಫ್ಲೈಸ್. ಎಲ್ಲರಿಗೂ ಕವಿತಾಲಯ ಒಪ್ಪನೋಪನೋ ಕನ್ನಡ ಚಾನಲ್ಗೆ ತುಂಬಾ ಸುಸ್ವಾಗತ ಅಂತ ಹೇಳ್ತಾ. ಓಕೆ, ತುಂಬಾ ಜನ ಕನ್ನಡದಲ್ಲಿ ಅಫರ್ಮೇಶನ್ಸ್ ನ ಕೇಳ್ತಾ ಇದ್ರು. ಕನ್ನಡದಲ್ಲಿ ಅಫರ್ಮೇಶನ್ಸ್ ಅಂದ್ರೆ ಏನು? ಅಫರ್ಮೇಶನ್ಸ್ ಅಂದ್ರೆ ನಮಗೆ ನಾವು ದೃಢೀಕರಣವನ್ನ ಪಡಿಸ್ಕೊಳ್ಳೋದು, ನಮಗ್ ನಾವೇ ಡಿಕ್ಲೇರ್ ಮಾಡ್ಕೊಳ್ಳೋದು. ಅಫರ್ಮೇಶನ್ಸ್ ಇಂಗ್ಲಿಷಲ್ಲಿ ನಾವು ಹೇಗೆ ಹೇಳ್ಕೊತೀವಿ? ಐ ಆಮ್ ಹೆಲ್ದಿ, ಐ ಆಮ್ ವೆಲ್ದಿ, ಐ ಆಮ್ ಹ್ಯಾಪಿ, ಅದೆಲ್ಲ ಹೇಳ್ಕೊಂತೀವಿ. ಕನ್ನಡದಲ್ಲಿ ಹೇಗೆ ಹೇಳ್ಕೊಳ್ಳೋದು? ಬನ್ನಿ ನಾನು ಹೇಳ್ಕೊತೀನಿ. ನನಗೂ ಆಕ್ಚುಲಿ ಕನ್ನಡದಲ್ಲಿ ಅಫರ್ಮೇಶನ್ಸ್ ಅಷ್ಟು ಕ್ಲೀನ್ ಆಗಿ ಬರಲ್ಲ. ನಾನು ಆಕ್ಚುಲಿ ಇಂಗ್ಲಿಷಲ್ಲಿ ಹೇಳ್ಕೊಂತೀನಿ. ಸೊ ಅದಕ್ಕೋಸ್ಕರ ಕನ್ನಡದಲ್ಲಿ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಬನ್ನಿ, ಎಲ್ಲರೂ ಬುಕ್ಕು ಪೆನ್ ತಗೊಳ್ಳಿ. ಎಲ್ಲರೂ ದಯವಿಟ್ಟು ಇದನ್ನ ನೋಟ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಅಫರ್ಮೇಶನ್ಸ್. ಓಕೆ, ನಾನು ಆಕ್ಚುಲಿ ಅಫರ್ಮೇಶನ್ಸ್ ಅಂತ ಹೇಳಿದ್ರೆ ನಾನು ಮೊಬೈಲಲ್ಲಿ ಏನೋ ಒಂದು ಟೈಪ್ ಮಾಡಿ ಹಾಕ್ಬಿಡ್ಬೋದು. ಬಟ್ ನಾನೇ ನಿಮ್ಗೆ ಹೇಳಿದಾಗ ನಿಮ್ಗೆ ಅದು ಹೇಗೆ ಅರ್ಥ ಆಗುತ್ತೆ ಅದು ನನಗೆ ತುಂಬಾ ತುಂಬಾ ಇಂಪಾರ್ಟೆಂಟ್. ಓಕೆ, ಫಸ್ಟ್ ಆಫ್ ಆಲ್ ಹೆಲ್ತ್ ಅಫರ್ಮೇಶನ್ಸ್ ಹೇಗೆ ಹೇಳ್ಕೊಂತೀರಾ? ನಿಮ್ ಆರೋಗ್ಯಕ್ಕೆ ನೀವ್ ಹೇಗೆ ಹೇಳ್ಕೊಂತೀರಾ? ಓಕೆ, ನನ್ನ ದೇಹಕ್ಕೆ ಧನ್ಯವಾದಗಳು. ನಿಮಗ್ ನೀವೇ ನಿಮ್ ಬಾಡಿಗೆ ನೀವು ಧನ್ಯವಾದಗಳನ್ನ ಹೇಳ್ಕೊಂತೀರಾ. ಥ್ಯಾಂಕ್ ಯು ಫಾರ್ ದ ಬಾಡಿ. ಕರೆಕ್ಟ್ ಅಲ್ವಾ? ಸೆಕೆಂಡ್ ಥಿಂಗ್, ನಾನು ಪ್ರತಿದಿನ ಆರೋಗ್ಯವಾಗುತ್ತೇನೆ ಅಂದ್ರೆ ನಾನು ಯಾವಾಗ್ಲೂ ಆರೋಗ್ಯವಾಗಿರುತ್ತೇನೆ. ಇದನ್ನ ನೀವು ಹೇಳ್ಕೊಬೇಕು ಕನ್ನಡದಲ್ಲಿ. ಸಾರಿ, ನಿಮ್ ಲ್ಯಾಂಗ್ವೇಜ್ ಅಲ್ಲಿ. ನೀವು ತಮಿಳವರಾಗಿರ್ಬೋದು, ತೆಲುಗುವರಾಗಿರ್ಬೋದು, ಯಾವುದೇ ಲ್ಯಾಂಗ್ವೇಜ್ ಅವರಾಗಿರ್ಬೋದು. ಇವಾಗ ಕನ್ನಡದಲ್ಲಿ ನಾನು ಅಫರ್ಮೇಶನ್ಸ್ ಹೇಳ್ಕೊಟ್ರೆ ನಿಮ್ ಲ್ಯಾಂಗ್ವೇಜ್ ಅಲ್ಲಿ ನೀವು ಹೆಂಗೆ ಹೇಳ್ಕೊಬೇಕು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಥರ್ಡ್ ಥಿಂಗ್, ನನ್ನ ದೇಹಕ್ಕೆ ಬೇಕಾದ ಶಕ್ತಿ ನನ್ನೊಳಗಿದೆ. ಓಕೆ, ಟೂ ಲೈನ್ಸ್ ಹೇಳ್ಕೊಡ್ತೀನಿ, ಜಾಸ್ತಿ ಉದ್ದ ಹೇಳ್ಕೊಡಲ್ಲ. ಓಕೆನಾ? ದಯವಿಟ್ಟು ಎಲ್ಲರೂ ಬರ್ಕೊಳ್ಳಿ. ಫಸ್ಟ್ ಒನ್, ನನ್ನ ದೇಹಕ್ಕೆ ಧನ್ಯವಾದಗಳು, ಥ್ಯಾಂಕ್ ಯು ಹೇಳ್ಕೊತೀರಾ. ಸೆಕೆಂಡ್ ಥಿಂಗ್, ನನ್ನ ದೇಹಕ್ಕೆ ಬೇಕಾದ ಶಕ್ತಿ ನನ್ನೊಳಗಿದೆ. ಥರ್ಡ್ ಥಿಂಗ್, ನನ್ನ ಉಸಿರು ನನಗೆ ಚೈತನ್ಯ ಕೊಡುತ್ತದೆ. ಈ 3 ಲೈನ್ ಬರ್ಕೊಳ್ಳಿ. ಓಕೆ, ಹೆಲ್ತ್ ಅಫರ್ಮೇಶನ್ಸ್. ಸೆಕೆಂಡ್, ಗೋಯಿಂಗ್ ಫಾರ್ ರಿಲೇಶನ್ಶಿಪ್ ಅಫರ್ಮೇಶನ್ಸ್. ರಿಲೇಶನ್ಶಿಪ್ ಅಂದ್ರೆ ಏನು? ತಂದೆ ತಾಯಿ ರಿಲೇಶನ್ಶಿಪ್ ಆಗಿರ್ಬೋದು, ತಂಗಿ, ಅಕ್ಕ, ಮಕ್ಕಳು, ಹಸ್ಬೆಂಡ್, ವೈಫ್, ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ಲವರ್ಸ್, ಏನ್ ಬೇಕಾದ್ರೂ ಆಗಿರ್ಬೋದು. ಓಕೆ, ನನ್ನ ಜೀವನಕ್ಕೆ, ಫಸ್ಟ್ ಪಾಯಿಂಟ್, ನನ್ನ ಜೀವನಕ್ಕೆ ಪ್ರೀತಿ ಹರಿದು ಬರುತ್ತಿದೆ, ನಂಬರ್ 1. ಸೆಕೆಂಡ್ ಥಿಂಗ್, ನಾನು ಪ್ರೀತಿಗೆ ಅರ್ಹಳಾಗಿದ್ದೇನೆ. ನೀವೇನಾದ್ರೂ ಮೆನ್ ಆಗಿದ್ರೆ ಅದನ್ನ ವರ್ಷನ್ ಚೇಂಜ್ ಮಾಡಿ ಬರ್ಕೊಬಹುದು. ಥರ್ಡ್ ಥಿಂಗ್, ನನ್ನ ಸಂಬಂಧಗಳು ದಿನದಿಂದ ದಿನಕ್ಕೆ ಸುಧಾರಿಸುತ್ತಿದೆ. ಓಕೆನಾ? 3 ಲೈನ್ಸ್ ಹೇಳ್ಕೊಡ್ತೀನಿ, ಫುಲ್ ಹೇಳ್ಕೊಡಲ್ಲ. ನನ್ನ ಹೃದಯ ಮೃದುವಾಗಿದೆ, ಇದನ್ನು ಬರ್ಕೊಳ್ಳಿ ನೀವು. ಓಕೆ, ನಾನು ಉತ್ತಮ ಜನರನ್ನು ಆಕರ್ಷಿಸುತ್ತಿದ್ದೇನೆ. ಉತ್ತಮ ಜನರು ಅಂದ್ರೆ ಯಾರು? ಪಾಸಿಟಿವ್ ವೈಬ್ಸ್ ಇರೋರು, ಪಾಸಿಟಿವ್ ಎನರ್ಜಿ ಇರೋರ್ನ ನಾನು ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ. ನೆಗೆಟಿವ್ ಬೇಕಾ? ನಿಮ್ಗೆಲ್ಲರಿಗೂ ನೆಗೆಟಿವ್ ಪೀಪಲ್ ಬೇಕಾ? ನೆಗೆಟಿವ್ ಎನರ್ಜಿ ಬೇಕಾ? ಬೇಡ ಅಲ್ಲ. ಸೊ ನಿಮಗ್ ನೀವೇ ಎಸ್, ಐ ಆಮ್ ಅಟ್ರಾಕ್ಟಿಂಗ್ ಪಾಸಿಟಿವ್ ಪೀಪಲ್ ಅಂತ ಹೇಳೋಕ್ ಬದಲು ಕನ್ನಡದಲ್ಲಿ ನಾನು ಉತ್ತಮ ಜನರನ್ನು ಆಕರ್ಷಿಸುತ್ತಿದ್ದೇನೆ ಅಂತ ಹೇಳ್ಕೊಳ್ಳಿ. ಓಕೆ, ಸೊ ಹೆಲ್ತ್ ಅಫರ್ಮೇಶನ್ಸ್ ಆಯ್ತು, ರಿಲೇಶನ್ಶಿಪ್ ಅಫರ್ಮೇಶನ್ಸ್ ಆಯ್ತು. ಥರ್ಡ್, ಗೋಯಿಂಗ್ ಫಾರ್ ಕೆರಿಯರ್ ಅಂಡ್ ಸಕ್ಸಸ್ ಅಫರ್ಮೇಶನ್. ಓಕೆ, ಬರ್ಕೊಳ್ಳಿ ಎಲ್ಲರೂ. ನನ್ನ ಮುಂದಿರುವ ಅವಕಾಶಗಳಿಗೆ ನಾನು ಧನ್ಯವಂತೆ. ವಿಮೆನ್ಗೆ. ಮೆನ್ ಆದ್ರೆ ನನ್ನ ಮುಂದಿರುವ ಅವಕಾಶಗಳಿಗೆ ನಾನು ಧನ್ಯವಂತ ಅಂದ್ರೆ ಅಟ್ ಪ್ರೆಸೆಂಟ್ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ಏನ್ ಕೆಲಸ ಕೊಟ್ಟಿದ್ದಾರೆ ಆ ದೇವರು, ಯೂನಿವರ್ಸ್ ನನ್ಗೆ ಏನ್ ಕೆಲಸ ಕೊಟ್ಟಿದೆ, ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದಟ್ ಅಂತ ನೀವು ಯೂನಿವರ್ಸ್ಗೆ ಥ್ಯಾಂಕ್ಸ್ ನ ಹೇಳ್ಕೊಂತಾ ಇದ್ದೀರಾ. ಓಕೆ, ಸೆಕೆಂಡ್ ಥಿಂಗ್, ನಾನು ನನ್ನ ಕೆಲಸದಲ್ಲಿ ಉತ್ತಮವಾಗಿ ಮುಂದುವರಿಯುತ್ತಿದ್ದೇನೆ. ಓಕೆ, ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾವಾಗ್ಲೂ ನನ್ನ ಕೈಲಿ ಕೆಲಸ ಆಗಲ್ಲ, ಓಕೆ, ನನ್ಗೆ ಇದ್ ಮಾಡಕ್ ಆಗಲ್ಲ, ಅದ್ ಮಾಡಕ್ ಆಗಲ್ಲ, ಮೈ ಗಾಡ್ ಟಾರ್ಗೆಟ್ ಜಾಸ್ತಿ ಆಗೋಯ್ತು. ಓಕೆ, ಬಿಕಾಸ್ ನಾನ್ ಸೇಲ್ಸ್ ಅಲ್ಲಿ ಇರೋದ್ರಿಂದ ಓ ಗಾಡ್ ಟಾರ್ಗೆಟ್ ಜಾಸ್ತಿ ಆಗೋಯ್ತು. ನಾನು ನಮ್ಮ ಹುಡುಗಿರ್ನೆಲ್ಲ ನೋಡಿದೀನಿ, ನನ್ನ ಜೊತೆ ಟಾರ್ಗೆಟ್ ಜಾಸ್ತಿ ಆಗೋಯ್ತು, ಕಸ್ಟಮರ್ ವಾಕಿಂಗ್ಸ್ ಇಲ್ಲ, ಅದು ಇದು ಎಲ್ಲ ಹೇಳ್ತಿರ್ತಾರೆ. ಸೊ ದಯವಿಟ್ಟು ಆತರ ನೆಗೆಟಿವ್ ವೈಬ್ಸ್ ನಾಗ್ಲಿ, ನೆಗೆಟಿವ್ ವರ್ಡ್ಸ್ ನಾಗ್ಲಿ ನಿಮಗ್ ನೀವೇ ಹೇಳ್ಕೊಬಾರ್ದು. ಕರೆಕ್ಟ್ ಅಲ್ವಾ? ಎವ್ರಿ ಮಂತ್ ನನ್ ಕೈ ಟಾರ್ಗೆಟ್ ಅಚೀವ್ ಮಾಡಕ್ ಆಗುತ್ತೆ. ಆಲ್ ಗರ್ಲ್ಸ್ ಯಾರ್ಯಾರು ನೋಡ್ತಾ ಇದ್ದೀರಾ, ಆಲ್ ಬಾಯ್ಸ್ ಯಾರ್ಯಾರು ಸೇಲ್ಸ್ ಅಲ್ಲಿ ಇದ್ದೀರಾ, ನನ್ ಕೈ ಟಾರ್ಗೆಟ್ ಅಚೀವ್ ಮಾಡಕ್ ಆಗಲ್ಲ, ನಿಮಗ್ ನೀವೇ ಹೇಳ್ಕೊಂಡಾಗ ಆ ಪಾಸಿಟಿವ್ ವರ್ಡ್ಸ್ ನ, ಪಾಸಿಟಿವ್ ವೈಬ್ಸ್ ನ ನಿಮ್ ಬಾಡಿಗೆ ನೀವು ಕೊಡ್ತಾ ಇದ್ದೀರಾ, ನಿಮ್ ಬಾಡಿ ಇರೋ ಸೆಲ್ಸ್ ಕೊಡ್ತಾ ಇದ್ದೀರಾ. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಸೊ ಹೆಲ್ತ್, ಕೆರಿಯರ್ ಅಂಡ್ ಸಕ್ಸಸ್ ಅಫರ್ಮೇಶನ್. ನೆಕ್ಸ್ಟ್, ಗೋಯಿಂಗ್ ಟು ಮನಿ ಅಫರ್ಮೇಶನ್ಸ್. ಓಕೆ, ದುಡ್ಡು ಯಾರಿಗ್ ಬೇಡ? ಎಲ್ಲರಿಗೂ ಬೇಕಲ್ವಾ? ಕರೆಕ್ಟ್ ಅಲ್ವಾ? ಹಣ ಅಂದ್ರೆ ಎಲ್ಲರಿಗೂ ತುಂಬಾ ಇಷ್ಟ ಅಲ್ವಾ? ನನಗೂ ಇಷ್ಟ. ಐ ಲವ್ ಮನಿ ಅಂಡ್ ಮನಿ ಲವ್ಸ್ ಮೀ. ಓಕೆ, ದಿಸ್ ಇಸ್ ಅ ಅಮೇಸಿಂಗ್ ಅಫರ್ಮೇಶನ್. ಓಕೆ, ಮನಿ ಅಫರ್ಮೇಶನ್ ನ ಬರ್ಕೊಳ್ಳಿ. ಹಣ ನನ್ನನ್ನು ಪ್ರೀತಿಸುತ್ತದೆ. ಸಾರಿ, ಸೆಕೆಂಡ್ ಒನ್, ನಾನು ಹಣವನ್ನು ಪ್ರೀತಿಸುತ್ತೇನೆ.
ಥರ್ಡ್ ಥಿಂಗ್, ಹಣವು ನನ್ನ ಜೀವನಕ್ಕೆ ಹಲವಾರು ಮೂಲಗಳಿಂದ ಹರಿದು ಬರುತ್ತಿದೆ. ಮುಗೀತಾ? ಇದು ಬರ್ಕೊಂಡ್ರಲ್ಲ. ಸೊ ಮನಿ ಅಫರ್ಮೇಷನ್ ಆಯ್ತು, ಹೆಲ್ತ್ ಅಫರ್ಮೇಷನ್ ಆಯ್ತು, ಕೆರಿಯರ್ ಸಕ್ಸಸ್ ಆಯ್ತು, ಪ್ಲಸ್ ರಿಲೇಶನ್ಶಿಪ್ ಅಫರ್ಮೇಷನ್ಸು ಆಯ್ತು. ಸೊ ಎಲ್ಲರೂ ದಯವಿಟ್ಟು ಈ ಅಫರ್ಮೇಷನ್ಸ್ನ ಡೈಲಿ ಬೆಳಗ್ಗೆ ಮತ್ತೆ ಸಂಜೆ, ಬೆಳಗ್ಗೆ ಎದ್ದಿದ ತಕ್ಷಣ ಅಫರ್ಮೇಷನ್ಸ್ನ ಹೇಳ್ಕೊಳ್ಳಿ, ಮತ್ತೆ ನೈಟ್ ಮಲ್ಕೊಳ್ಳೋಕ್ಕಿಂತ ಮುಂಚೆ ಈ ಅಫರ್ಮೇಷನ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಆಕ್ಚುಲಿ ಇದನ್ನ ಒಂದು ಡೀಟೇಲ್ಡ್ ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ನಿಮ್ಮ ಮುಂದೆ ಬೇರೆ ತರಾನ ಅದನ್ನ ಪ್ರೆಸೆಂಟ್ ಮಾಡ್ತೀನಿ. ಅಲ್ಲಿವರೆಗೂ ಈ ಅಫರ್ಮೇಷನ್ಸ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲರೂ ಮೆಸೇಜ್ ಮಾಡಿ, ಹಣ ನನ್ನನ್ನು ಪ್ರೀತಿಸುತ್ತದೆ, ನಾನು ಹಣವನ್ನು ಪ್ರೀತಿಸುತ್ತೇನೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲರೂ ಮೆಸೇಜ್ ಮಾಡಿ. ಓಕೆ, ಬಿಕಾಸ್ ಐ ಲವ್ ಮನಿ ಅಂಡ್ ಮನಿ ಲವ್ಸ್ ಮಿ. ನೀವು ಈ ತರ ಮೆಸೇಜ್ ಮಾಡಿದ್ರು ಆಗುತ್ತೆ. ಓಕೆ, ದುಡ್ಡಿಗೆ ರೆಸ್ಪೆಕ್ಟ್ ಕೊಡಿ, ಅದ್ರ ಜೊತೆಗೆ ದುಡ್ಡನ್ನ ಪ್ರೀತಿಸ್ಬೇಕು, ದುಡ್ಡಿಗೆ ಥ್ಯಾಂಕ್ ಯು ಹೇಳ್ಕೊಂತಾ ಇರ್ಬೇಕು ಅಂತ ಹೇಳ್ತಾ, ಬಾಯ್ ಗರ್ಲ್ಸ್ ಅಂಡ್ ಬಾಯ್ಸ್.